ದರ್ಶನ್ ಸರ್ ಅಂತ ಹೇಳೋದಾದರೆ ನಮ್ಮ ಚಿತ್ರರಂಗದ ಅತಿ ದೊಡ್ಡ ಸೂಪರ್ ಸ್ಟಾರ್. ಅವರ ವಿಷಯದಲ್ಲಿ ಅಂದರೆ ಆಗಿರೋದು ಅದು ಟ್ರಯಲಲ್ಲಿರೋದ್ರಿಂದ, ಅದು ಟ್ರಯಲ್ ಆದಮೇಲೆ ಅದರಿಂದ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿದೆ ಅದನ್ನು ನೋಡೇ ನಾವು ಮಾತಾಡಬೇಕಾಗುತ್ತೆ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಮೈಸೆಲ್ಫ್, ನಮಗೆ ನಮ್ಮ ಚಿತ್ರರಂಗದ ಹಿರಿಯ ನಟರಿಗೆ ಹಂಗಾಗೋದು, ಈ ಥರ ವಿಷಯಗಳು ಘಟಿಸೋದು ಯಾವತ್ತೂ ಅದು ಖುಷಿ ಕೊಡುವಂಥ ವಿಷಯ ಅಂತೂ ಅಲ್ಲ. ಬಟ್ ಎಂಡ್ ಆಫ್ ದ ಡೇ ಜಸ್ಟಿಸ್ ಇಸ್ ಸಮಥಿಂಗ್ ದಟ್ ಇಸ್ ಅಬೌವ್ ಆಲ್. ಜಸ್ಟಿಸ್ಗಿಂತ ಮೇಲೆ ಯಾರಿಲ್ಲ. ಆ್ಯಂಡ್ ಎಲ್ಲಿ ನ್ಯಾಯ ಇರುತ್ತೋ ಅಲ್ಲಿಗೆ ನ್ಯಾಯ ಸಲ್ಲಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ಆ್ಯಂಡ್ ನಮಗೆ ಆಗಲೇ ಹೇಳ್ದಂಗೆ ಅಂಥ ಒಬ್ಬ ವ್ಯಕ್ತಿಯ, ಅಂಥ ಒಬ್ಬ ನಟನ ಬದುಕಲ್ಲಿ ಈ ಥರದ ಘಟನೆ ಘಟಿಸಿರೋದು ತುಂಬ ದುಃಖಕರ ವಿಷಯ. ಇಂಪ್ಯಾಕ್ಟ್ ಅಂತ ಬಂದಾಗ ಸರ್, ಚಿತ್ರರಂಗದ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಅಂತ ಬಂದಾಗ ಖಂಡಿತವಾಗ್ಲೂ ಯಾವುದೇ ಅಂದರೆ ಎನಿ ಅರೀನಾ ನಮಗೆ ಟಾಪ್ ರಾಸ್, ಈಗ ಪೊಲಿಟಿಕಲಿ ಹೇಳೋದಾದ್ರೆ ಟಾಪ್ ರಾಸ್ ಲೀಡರ್ಸ್ಗೆ ಏನಾರು ಆದರೆ ಈ ಥರದ ವಿಷಯಗಳು ತುಂಬ ದೊಡ್ಡ ಸಂಚಲನ ಆಗುತ್ತೆ. ಹಾಗೆ ಚಿತ್ರರಂಗದಲ್ಲಿ ದೊಡ್ಡ ಸೂಪರ್ ಸ್ಟಾರ್ಗಾದರೆ ಹಿಂಗೆ